ಏನಮ್ಮ ಇದು? ಈ ರಾತ್ರಿಲಿ ಏನ್ ನಡೀತಾ ಇದೆ? ಮೆಹಂದಿ ಫಂಕ್ಷನ್ ಇಂದು ಅಜ್ಜಿ. ಇವ್ರ ತಲೆ, ಈ ಮದ್ವೆನೇ ವೇಸ್ಟ್ ಅಂತಿದ್ರೆ ಈ ಮೆಹಂದಿ ಫಂಕ್ಷನ್ ಬೇರೆನಾ? ಬನ್ನಿ ಅಜ್ಜಿ ಬನ್ನಿ, ಇಲ್ಲೇ ಯಾಕೆ ನಿಂತಿದ್ದೀರಾ? ಎಲ್ರಿಗಿಂತ ಮುಂಚೆ ನಿಮಗ್ ಮೆಹಂದಿ ಹಾಕ್ಬೇಕು, ಬನ್ನಿ. ಈ ವಯಸ್ಸಿನಲ್ಲಿ ಯಾಕಮ್ಮ ನನಗೆ ಮೆಹಂದಿ ಮೇಕಪ್ಪು? ಯಾರಿಗಿಷ್ಟ ಇರುತ್ತೋ ಅವ್ರಿಗೆ ಹಚ್ಚಿ. ಇಷ್ಟಕ್ಕೂ ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀನ್ ಯಾರು? ಇವರು ವೆಡ್ಡಿಂಗ್ ಪ್ಲಾನರ್ಸ್ ಅಜ್ಜಿ. ಡೆಕೋರೇಷನ್ ಇಂದ ಹಿಡಿದು ಮದ್ವೆ ಕೆಲ್ಸ, ಊಟದ ವ್ಯವಸ್ಥೆ ಎಲ್ಲ ಅರೇಂಜ್ಮೆಂಟ್ಸ್ ಅವರೇ ನೋಡ್ಕೋತಾರಜ್ಜಿ. ನಾವ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಈ ಎಲ್ಲ ಅರೇಂಜ್ಮೆಂಟ್ಸ್ ಅವರೇ ಮಾಡಿದ್ದು. ಈ ಅರೇಂಜ್ಮೆಂಟ್ಸ್ ಎಲ್ಲ ಏನ್ ಮಹಾ, ನಾಳೆ ನಮ್ ಮೇಡಮ್ ಬಂದ್ಮೇಲೆ ರಿಯಲ್ ಫನ್ ಸ್ಟಾರ್ಟ್ ಆಗುತ್ತೆ. ನಿಮಗ್ ಮೇಡಮ್ ಬೇರೆ ಇದಾರಾ? ಹಾ ಇದಾರೆ. ಅತ್ತೆ ಹೇಗಿದೆ? ತುಂಬಾ ಚೆನ್ನಾಗಿದ್ಯಮ್ಮ. ನಿನ್ ಹೆಸರು, ದೇವಾಂಶ್ ಹೆಸರು ಪಕ್ಕಲ್ಲಿ ನೋಡೋದಕ್ ತುಂಬಾ ಚೆನ್ನಾಗಿದೆ. ನೋಡಿ ಅಜ್ಜಿ ಹೇಗಿದೆ? ಬಾವಾ ಹೇಗಿದೆ? ಅಕ್ಕ ಹೇಗಿದೆ ಅಕ್ಕ? ವಾವ್, ತುಂಬಾ ಚೆನ್ನಾಗಿದೆ ಶ್ರವಂತಿ. ಶ್ರವಂತಿ, ದೇವಾಂಶ್. ಅತ್ತೆ, ನೀವು ಬಾವನ್ ಕೈಗೂ ಸೇಮ್ ಹೀಗೆ ಹಾಕ್ಸಿ. ನನಗೆ ಮೆಹಂದಿನೂ ಬೇಡ, ಏನು ಬೇಡ. ಮದ್ವೆ ಗಂಡಿಗೆ ಕೈಯಲ್ಲಿ ಮೆಹಂದಿ, ಕೆನ್ನೆಗ್ ದೃಷ್ಟಿ ಬೊಟ್ಟಿಲ್ಲ ಅಂದ್ರೆ ಹೇಗೆ? ನನ್ಗಿದ್ಯಾವುದು ಬೇಕಾಗಿಲ್ಲ. ನನ್ ಮಾತ್ ಕೇಳಿ ಬಾವಾ. ಬಾವಾ ಬಾವಾ, ಶ್ರವಂತಿ ಬೇಡ ಪ್ಲೀಸ್ ಬಾವಾ. ನಿನಗೇನೋ ತಲೆ ಸರಿ ಇಲ್ಲ, ಏನೇನೋ ಕೈಗೆ ಹಾಕಿಸ್ಕೊಂಡಿದ್ಯಾ ಅಂತ ನನ್ ಗಂಡನ ಹೆಸರು ಪಕ್ಕ ನಿನ್ ಹೆಸರನ್ನ ಹಾಕ್ಸ್ಬೇಕಾ? ಇವತ್ತಿಗೆ ನಿನ್ ಕತೆ ಮುಗೀತು ಕಣೆ. ನನ್ ಗಂಡನ ಹೆಸರು ಬರ್ಕೋತೀಯ ನೀನು? ನನ್ ಗಂಡನ ಹೆಸರು ಬೇಕೇನೆ ನಿಂಗೆ? ಹಾಕೋ, ಬರ್ಕೋ ಇವಾಗ, ಚೆನ್ನಾಗಿ ಬರ್ಕೋ. ಕೇಳಿ ಬಾವಾ. ಮದ್ವೆ ಅಂದ್ಮೇಲೆ ಇಷ್ಟು ಸಂಭ್ರಮ ಇಲ್ದೇ ಇದ್ರೆ ಹೇಗೆ? ಕೂತ್ಕೋ. ನೀನ್ ಬಾರಮ್ಮ. ಕೂತ್ಕೊಂಡು ಹಾಕಿ. ಎಲ್ಲಿ ತೋರ್ಸು ನಿನ್ ಮೆಹಂದಿನ. ಓಹೋ ಶ್ರವಂತಿ, ತುಂಬಾ ಚೆನ್ನಾಗಿದೆ. ಜಾನಕಿ, ಅಜ್ಜಿ, ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡಕ್ಕಾಗ್ತಾ ಇಲ್ಲ. ನನ್ನ ಮೊಮ್ಮಗನ ಜೀವನದಲ್ಲಷ್ಟೇ ಅಲ್ಲ, ಅವನ ಕೈನಲ್ಲಿ ಕೂಡ ವೈದೇಹಿ ಬಿಟ್ಟು ಬೇರೆ ಯಾರ ಹೆಸರು ಇರಬಾರ್ದು. ನೀವಿಷ್ಟ ಹೇಳಿದ್ರಲ್ಲ, ಸಾಕು ಬಿಡಿ ಅಜ್ಜಿ. ಇನ್ ಮುಂದಕ್ಕೆ ನಾನ್ ನೋಡ್ಕೋತೀನಿ. ಹೋಗ್ಬರ್ತೀನಿ.
ಹೈ ಎಷ್ಟು ಚೆನ್ನಾಗಿ ಹಾಕ್ತಿದ್ದೀರಾ, ತುಂಬಾ ಚೆನ್ನಾಗಿ ಹಾಕ್ತಿದ್ದೀರಾ. ತುಂಬಾ ಚೆನ್ನಾಗಿದೆ. ಅಯ್ಯೋ, ಸಾರಿ ನಾನು ನೋಡ್ಲಿಲ್ಲ. ಬಟ್ಟೆ ಎಲ್ಲ ನೆಂದೋಯ್ತು, ನೋಡಕ್ ಚೆನ್ನಾಗ್ ಕಾಣಲ್ಲ. ಹೋಗು ಬಟ್ಟೆ ಚೇಂಜ್ ಮಾಡ್ಕೊಂಬಾ, ಹೋಗು. ನಾನು ಹಾಕ್ತೀನಿ ಅಜ್ಜಿ. ಅವಳ ಹಾಕ್ತಾಳೆ ಬಿಡು, ನೀನ್ ಹೋಗು, ನೀ ಚೇಂಜ್ ಮಾಡ್ಕೊಂಡ್ ಬಾ. ನೀನ್ ಹಾಕಮ್ಮ. ಏಯ್, ನಿಂಗ್ ಮೆಹಂದಿ ಹಾಕಕ್ ಬರತ್ತಾ? ಅಯ್ಯೋ, ಬರತ್ತಾ ಅಂತ ಕೇಳ್ತಾ ಇದೆಯಲ್ಲ. ಅಷ್ಟಕ್ಕೂ ಈ ತರ ಫಂಕ್ಷನ್ ಮಾಡ್ತಿದ್ದೀರಾ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಇವ್ರು ಯಾರು ಬರೋದ್ ಬೇಕಾಗಿಲ್ಲ, ನಾನೇ ಎಲ್ರಿಗೂ ಹಾಕ್ತೀನಿ ಅಂತ ಹೇಳ್ತಿದ್ದೆ ಗೊತ್ತಾ. ಆ ಹುಡ್ಗಿಗಿಂತ ನಾನ್ ತುಂಬಾ ಚೆನ್ನಾಗಿ ಹಾಕ್ತೀನಿ, ನೀವ್ ನೋಡ್ತಾ ಇರಿ ಗೊತ್ತಾಗತ್ತೆ. ಸ್ವಲ್ಪನೂ ಇಷ್ಟ ಇಲ್ಲದೆ ಇದ್ಮೇಲೆ ಬಲವಂತವಾಗಿ ಈ ಮದ್ವೆಗೆ ಯಾಕೆ ರೆಡಿ ಆಗ್ತಿದ್ದೀರಾ? ಇಷ್ಟ ಇಲ್ಲ ಅಂತ ಹೇಳ್ಬೋದಲ್ಲ. ಬಲವಂತವಾಗಿ ನಿಮ್ಮನ್ನ ಯಾರು ಹಸೆಮಣೆ ಮೇಲೆ ಕೂಡ್ಸಲ್ಲ. ಮತ್ತೆ ಶುರು ಮಾಡ್ಕೊಂಡ್ಯಾ? ವೈದೇಹಿ ಬಂದೇ ಬರ್ತಾಳೆ. ಈ ಮದುವೆ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದ್ರು, ಅರ್ಥ ಆಗ್ತಾ ಇಲ್ಲ ಅಲ್ವಾ? ವೈದೇಹಿ ಬರ್ದೇ ಹೋದ್ರೆ? ಬರಲ್ಲ ಅನ್ನೋದೇನಿಲ್ಲ, ಬರ್ತಾಳೆ, ನೋಡ್ತಾ ಇರು. ಶ್ರವಂತಿ ಏನು ನಿಮ್ಗೆ ನಿಜವಾದ ಅತ್ತೆ ಮಗಳು? ನೇರವಾಗಿ ಮದ್ವೆ ಬೇಡ ಅಂತ ಹೇಳಿದ್ರೆ ನಿಮ್ಮಮ್ಮ ಏನೋ ತಪ್ಪು ತಿಳ್ಕೊಂಡ್ಬಿಡ್ತಾರೇನೋ ಅಂತ ಯೋಚನೆ ಮಾಡ್ತಿದ್ದೀರಾ ಅನ್ಸತ್ತೆ. ಶ್ರವಂತಿ ನಿಮ್ ನಿಜವಾದ ಅತ್ತೆ ಮಗಳಲ್ಲ, ಅವಳು ನಕಲಿ. ಆ ವಿಷಯ ಗೊತ್ತಿದ್ಯಾ ನಿಮ್ಗೆ? ಈ ಶ್ರವಂತಿ ನಿಮ್ಮ ಅತ್ತೆ ಮಗಳಲ್ಲ. ನಿಜವಾದ ಅತ್ತೆ ಮಗಳಾದ್ರೇನು ಸುಳ್ಳು ಹೇಳ್ಕೊಂಡು ಬಂದಿದ್ರೇನು? ನನಗದು ಮುಖ್ಯ ಅಲ್ಲ. ಈ ಮದುವೆ ನಡೆಯಲ್ಲ, ವೈದೇಹಿ ಬಂದೇ ಬರ್ತಾಳೆ. ಅಕ್ಕ, ಬಾವಂಗೂ ಮೆಹಂದಿ ಹಾಕೋಣ? ಬಾವಾ, ಮೆಹಂದಿ ಹಾಕ್ಸ್ಕೊತ್ಯಾ? ಶ್ರವಂತಿ, ಹಚ್ಚೋದ್ರಲ್ಲಿ ಏನು ಉಪಯೋಗ ಇದೆ? ಮದ್ವೆ ಗಂಡು ದೇವಾಂಶ್, ಇವರಲ್ಲ. ಎಣ್ಣೆ ಇಲ್ದಿರೋ ದೀಪನ ಎಷ್ಟು ಸಲ ಹಚ್ಚಿದ್ರು ಅದ್ ಖಂಡಿತ ಹತ್ಕೊಳಲ್ಲ. ಹೇಳೋದನ್ನ ಅರ್ಥ ಮಾಡ್ಕೋ ಶ್ರವಂತಿ. ನನಗೆ ಅವಶ್ಯಕತೆ ಇಲ್ಲ. ನನ್ನ ತಮ್ಮ ಮೆಹಂದಿ ಹಾಕಿಸ್ಕೊತಿದ್ದಾನಲ್ಲ, ಅವನು ಸಂತೋಷವಾಗಿದ್ರೆ ನಾವೆಲ್ಲರೂ ಸಂತೋಷವಾಗಿದ್ದ ಹಾಗೆ. ಮುಗಿತಾ? ಆಗೋಯ್ತು.
ನಿನ್ ಮನ್ಸಲ್ಲಿ ನಾ ಏನ್ ಅನ್ಕೊಂಡಿದ್ಯಾ? ನನ್ ಹೆಸರು ಬದಲು ವೈದೇಹಿ ಹೆಸರು ಬರ್ದಿದ್ಯಾ? ಹಾ ಇಲ್ಲ ಇಲ್ಲ ಶ್ರವಂತಿ ಅವರೇ, ನಾನು ಶ್ರವಂತಿ ಅಂತಾನೆ ಬರ್ದಿದ್ದು. ಹಾ, ಶ್ರವಂತಿ ಅಂತ ಬರ್ದಿದ್ಯಾ? ಶ್ರವಂತಿ ಬೇರೆ ವೈದೇಹಿ ಬೇರೆ ಅಂತ ಗೊತ್ತಿಲ್ವಾ? ನನ್ ಗೋದಕ್ ಬರಲ್ಲ ಅನ್ಕೊಂಡ್ಯಾ? ಅಕ್ಕ ನೋಡಕ್ಕ, ಇದು ವೈದೇಹಿನ ಶ್ರವಂತಿನ? ಮದ್ವೆ ಆಗ್ತಿರೋದು ಶ್ರವಂತಿ ಜೊತೆಗೆ, ವೈದೇಹಿ ಹೆಸರು ಯಾಕೆ ಬರ್ದಿದ್ಯಾ? ತೊಲೆ ಕೆಟ್ಟಿದ್ಯಾ ನಿಂಗೆ? ಅಯ್ಯೋ, ವೈದೇಹಿನ? ದೇವಾಂಶ್, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಶ್ರವಂತಿ ಹೆಸರು ಬರೆಸ್ಕೊ. ಪರವಾಗಿಲ್ಲ ಬಿಡಿ ಅತ್ತಿಗೆ, ಯಾರ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ನಡೆಯುತ್ತೆ ಅಂತ ಹೇಳ್ತಾರಲ್ವಾ. ನನ್ನ ಹಣೆಯಲ್ಲಿ ವೈದೇಹಿ ಅಂತಾನೆ ಬರ್ದಿದೆ, ಅದಕ್ಕೆ ಹೀಗಾಗಿದೆ. ಹೀಗೆ ಇರಲಿ ಬಿಡಿ. ಬಾವಾ, ಏಯ್, ಯಾಕೆ ಹೀಗ್ ಮಾಡ್ದೆ? ನಾನು ನಿಂಗೆ ಏನ್ ಅನ್ಯಾಯ ಮಾಡಿದೀನಿ? ನನ್ ಮೆಹಂದಿ ಫಂಕ್ಷನ್ ಯಾಕೆ ಹಾಳು ಮಾಡ್ದೆ? ನಿನಗೆ ಮದ್ವೆ ನಡೆಯೋದು ಇಷ್ಟ ಇಲ್ಲ ಅಲ್ವಾ? ನಿನ್ಮೇಲ್ ನಮ್ಗೆ ಮೊದ್ಲಿಂದಾನೂ ಅನುಮಾನ ಇದೆ. ಎಲ್ರೂ ಸೇರಿ ಜಾನಕಿನ ಯಾಕೆ ಬೈತಿದ್ದೀರಾ? ಇಷ್ಟೆಲ್ಲ ಮಾಡ್ತಿದ್ರು ಇನ್ನೂ ಅವಳಗ್ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಜ್ಜಿ. ಶ್ರವಂತಿ ಬದಲು ವೈದೇಹಿ ಹೆಸರನ್ ಬರೆದ್ರೆ ಈ ಮದ್ವೆ ನಡೆಯೋದು ಅವಳಿಗೆ ಇಷ್ಟ ಇಲ್ಲ ಅನ್ಕೊಳ್ಳೋದ್ ಬಿಟ್ಟು ಇನ್ನೇನ್ ಅನ್ಕೋಬೇಕು? ನಿಜವಾಗ್ಲೂ ಶ್ರವಂತಿ ಹೆಸರೇ ಬರ್ತಿದ್ದೆ, ಆದ್ರೆ ವೈದೇಹಿ ಅಂತ ಹೇಗ್ ಬದಲಾಯ್ತು ಅಂತ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ದೇನೆ ಬದ್ಲಾಗ್ಬಿಡತ್ತಾ? ಯಾರಾದ್ರೂ ಮೆಜಿಷಿಯನ್ ಬಂದು ಮ್ಯಾಜಿಕ್ ಮಾಡಿದ್ರಾ? ಹೌದು ಅಮ್ಮೋರೆ, ಮ್ಯಾಜಿಕ್ ಮಾಡಿದ್ದಾರೆ. ಏನ್ ಮಾತಾಡ್ತಿದ್ಯಾ? ಯಾರ್ ಮ್ಯಾಜಿಕ್ ಮಾಡ್ತಾರೆ? ವೈದೇಹಿ ಅಮ್ಮೋರು. ಇಲ್ಲ ಅಂದ್ರೆ ವೈದೇಹಿ ಅಮ್ಮೋರ್ ಹೆಸರು ಬರೆಯುವಂತ ಕೆಲಸ ಜಾನಕಿ ಅಮ್ಮೋರು ಯಾಕೆ ಮಾಡ್ತಾರೆ ಹೇಳಿ? ಇದು ವೈದೇಹಿ ಅಮ್ಮೋರ್ ಕೆಲಸನೇ. ಬಂದ್ರು, ಬರೆದ್ರು, ಹೊರಟೋದ್ರು. ಓ ಹಾ, ವೈದೇಹಿ, ಜಾನಕಿ ಬಾಮ, ಬಾ ನಡಿ. ಬನ್ನಿ ಅಜ್ಜಿ. ಬಾರಮ್ಮ ಬಾ. ಇದೇ ಥರ ವೈದೇಹಿ ಆತ್ಮ ನನ್ನಲ್ಲಿ ಬರುತ್ತೆ ಅಂತ ಹೇಳಿ ಮದ್ವೆನ ನಿಲ್ಲಿಸ್ಬಿಡು. ವೈದೇಹಿ ದೆವ್ವ ಬಂದಿರೋ ತರ ಆಕ್ಟ್ ಮಾಡಲ್ಲ ಅಜ್ಜಿ. ಅವ್ರು ಇಷ್ಟಪಡ್ತಾ ಇಲ್ಲ ಅದನ್ನ. ಆದ್ರೆ ಏನೋ ಒಂದ್ ಮಾಡ್ತೀನಿ, ಈ ಮದ್ವೆನಂತೂ ನಡೆಯಕ್ ಬಿಡಲ್ಲ. ನನ್ನ ಮುದ್ದು ಜಾನಕಿ ಬಾ ಬಾ. ಅಕ್ಕ, ಈ ವೈದೇಹಿ ನನ್ನ ಬಿಡಲ್ಲ ಅನ್ಸತ್ತಕ್ಕ. ನನ್ ಮುದ್ದಿನ ಸೊಸೆ, ಇವತ್ತು ನನ್ ಕನ್ಸು ನನ್ಸಾಗ್ತಿದ್ಯಮ್ಮ. ನನ್ ಸೋದ್ರ ಸೊಸೆ ಆಗ್ತಾ ಇದ್ದಾಳೆ. 9 ತಿಂಗಳು ತುಂಬೋ ಹೊತ್ತಿಗೆ ನನ್ ಕೈಗೊಂದ್ ಮಗುನ ಕೊಟ್ಬಿಡ್ಬೇಕು, ಅರ್ಥ ಆಯ್ತಾ? ಕೊಡ್ತಾಳ್ ಬಿಡಿ ಅತ್ತೆ. ಇವಳು ನಿಮ್ಗೆ ಮೊಮ್ಮಗುನ್ ಹೆತ್ಕೊಡೋವರೆಗೂ ಇವಳಗ್ ನೀವ್ ಯಾವ ಕೆಲ್ಸನೂ ಕೊಡಕ್ ಹೋಗ್ಬಿಡಿ ಅತ್ತೆ. ಓಕೆ ಅಲ್ವಾ? ಇವ್ರಾಗ್ಲೇ ಮಕ್ಕಳ ಬಗ್ಗೆ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಅವ್ರು ನೋಡಿದ್ರೆ ವೈದೇಹಿ ಬರ್ತಾಳೆ, ಮದ್ವೆ ನಿಲ್ಲಿಸ್ತಾಳೆ ಅಂತ ಯೋಚನೆ ಮಾಡದೆ ಮದ್ವೆಗೆ ತಯಾರಾಗ್ತಿದ್ದಾರೆ. ನಾನು ಬೇರೆ ಇಲ್ಲೇ ಇದ್ದೀನಿ. ಆದ್ರೂ ಅವ್ರ ಮುಂದೆ ಬರಕ್ಕಾಗ್ತಿಲ್ಲ. ಮದ್ವೆ ನಿಲ್ಸೋ ಪರಿಸ್ಥಿತಿಲಿ ನಾನಿಲ್ಲ ಅಂತ
ಅವ್ರಿಗೆ ಅರ್ಥ ಮಾಡಿಸೋ ಹಾಗೆ ಹೇಗೆ ಹೇಳಿ? ಅಷ್ಟಕ್ಕೂ ಇವರು ಈ ವಿಷಯದಲ್ಲಿ ಯಾಕಿಷ್ಟು ಹಠ ಹಿಡಿದು ಕೂತಿದ್ದಾರೆ? ಮಾಡ್ತೀನಿ. ಬಂದೇ ಬರ್ತಾಳೆ ವೈದೇಹಿ. ಲಾ 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 ಬಂದೇ ಬರ್ತಾಳೆ ವೈದೇಹಿ, ಬಂದೇ ಬರ್ತಾಳೆ. ಹೇ ಜಾನ್ಕಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಹೇಗಿದೆ ಮದ್ವೆ ಗಂಡಿನ ಗೆಟಪ್? ಮದುಮಗನ ಕಡೆ ಕಾಣಿಸ್ತಾ ಇದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ಏನಾದ್ರೂ ಮಿಸ್ಸಿಂಗ್ ಅನಿಸ್ತಿದ್ಯಾ? ಏನಾದ್ರೂ ಹಾಕೋಬೇಕೇನ? ಬಾಸಿಂಗ ಮಿಸ್ ಆಗಿದೆ. ಇರು, ಬಾಸಿಂಗ ವೇರ್ ಇಸ್ ಇಟ್? ಬೇಕಾ ನಿಮ್ಗೆ? ಜಾನಕಿ, ಜಾನಕಿ ನಿಂತ್ಕೋ. ಸುಮ್ಮನೆ ಏನ್ ಮಾಡ್ತಿದ್ಯಾ ಗೊತ್ತಿದ್ಯಾ? ಎಷ್ಟು ಕಷ್ಟಪಟ್ಟು ರೆಡಿ ಆಗಿದ್ರೆ ಬಂದೆಲ್ಲ ಹಾಳು ಮಾಡ್ತಿದ್ದಿಲ್ಲ. ಅಷ್ಟಕ್ಕೂ ನಿನಗೆ ಯಾಕೆ ಕೋಪ? ಸಾರಿ, ಆದ್ರೆ ಕೋಪ ಬರ್ತಾ ಇದೆ. ಎಲ್ಲಿ ವೈದೇಹಿಗೆ ಅನ್ಯಾಯ ಆಗುತ್ತೋ ಅಂತ ನನಗೆ ಕೋಪ ಬರ್ತಾ ಇದೆ. ಅದೇನು? ವಿಷ